ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಕೇವಲ ಮಾರ್ಕ್ಸ್ ಗಳಿಸೋಕೆ ಇರೋದು ಅಂತಾರೆ. ಆದರೆ ಇಲ್ಲೊಂದು ಶಾಲೆಯ ಮಕ್ಕಳು ಕಲಿಕೆಯ ಜೊತೆಗೆ ಕೃಷಿಯಲ್ಲೂ ಸೈ ಎಂದು ಸಾಧನೆ ಮಾಡಿದ್ದಾರೆ. ಶಾಲೆಯಲ್ಲಿ ಕೃಷಿ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಈ ಶಾಲೆಯ ಮಕ್ಕಳು ಓದೋಕು ಸೈ, ಕೃಷಿಗೂ ಸೈ. ಭತ್ತದ ನಾಟಿ ಮಾಡಿದ ಉರ್ದು ಶಾಲೆಯ ವಿದ್ಯಾರ್ಥಿಗಳು 60 ಚೀಲ ಭತ್ತ ಬೆಳೆದ 20ಕ್ಕೂ ಹೆಚ್ಚು ಶಾಲೆಯ ಸ್ಟೂಡೆಂಟ್ಸ್. ಹೀಗೆ ಕೆಸರು ಗದ್ದೆಯಲ್ಲಿ ನಿಂತು ನಾಟಿ ಮಾಡ್ತಿರೋ ದೃಶ್ಯಗಳನ್ನ ಒಮ್ಮೆ ನೋಡಿ. ಇನ್ನೊಂದು ಕಡೆ ಬೆಳೆದು ನಿಂತಿರೋ ಭತ್ತದ ಬೆಳೆ ಬೆಳೆದ ಮಕ್ಕಳು. ಹೌದು, ಈ ಶಾಲೆಯ ಮಕ್ಕಳು ತಮ್ಮ ಕಲಿಕೆಯ ಜೊತೆಗೆ ಕೃಷಿ ಕೂಡ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿರುವ ಕಸ್ತೂರಬಾ ವಸತಿ ಉರ್ದು ಶಾಲೆಯ ವಿದ್ಯಾರ್ಥಿನಿಯರೇ ಈ ರೀತಿ ಶಾಲೆ ಕಲಿಯೋದ್ರ ಜೊತೆಗೆ ಕೃಷಿ ಮಾಡಿ ಭತ್ತ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ತಮ್ಮ ಶಾಲೆಯ ಚಟುವಟಿಕೆಗಳಿಗೆ ಎಂದು 1.5 ಎಕರೆ ಜಮೀನನ್ನ ಲೀಸ್ಗೆ ಪಡೆದಿದ್ದ ಜಾಗದಲ್ಲಿ ಭತ್ತ ಬಿತ್ತನೆ ಮಾಡಿ 1.5 ಎಕರೆಯಲ್ಲಿ 60 ಚೀಲ ಭತ್ತ ಬೆಳೆಯುವ ಮೂಲ ಪಾಠದ ಜೊತೆಗೆ ಕೃಷಿಯ ಕಡೆಗೂ ಆಸಕ್ತಿ ತೋರಿಸಿದ್ದಾರೆ. ಭತ್ತ ನಾಟಿಯನ್ನು ಯಾವ ರೀತಿಯಾಗಿ ಮಾಡಬೇಕಂತಕ್ಕಂತಹ ಪ್ರಾತ್ಯಕ್ಷಿತೆಯನ್ನು ಪಡಿಸುವುದಕ್ಕಾಗಿ ಕರೆದುಕೊಂಡು ಹೋಗಿದ್ವಿ. ಅಲ್ಲಿ ರೈತರಾದ ಶ್ರೀ ರಾಜೇಶ್ ಮತ್ತು ಅಮ್ಮ ಸಾಬ್ ಇವರು ತಾವು ಮಾಡುವಂತಹ ಗದ್ದೆಯಲ್ಲಿ ನಮ್ಮ ಮಕ್ಕಳಿಗೆ ಸುಮಾರು 1 ರಿಂದ 1.5 ಎಕರೆ ಜಾಗವನ್ನು ಭೂಮಿಯನ್ನ ನೀಡಿ ಸುಮಾರು 20 ಮಕ್ಕಳಿಂದ ಆ ಒಂದು ಭತ್ತದ ನಾಟಿಯನ್ನು ಮಾಡಿಸಿದ್ರು. ಕಾಲಕಾಲಕ್ಕೆ ಅದಕ್ಕೆ ಯಾವ ರೀತಿಯಾಗಿ ಗೊಬ್ಬರವನ್ನು ಹಾಕಬೇಕು, ಕ್ರಿಮಿನಾಶಕವನ್ನು ಸಿಂಪಡಿಸಬೇಕಂತೇಳಿ 15 ದಿನಕ್ಕೊಮ್ಮೆ ಅಂದರೆ ರವಿವಾರ ದಿವಸ ಮಕ್ಕಳನ್ನು ಕರೆದುಕೊಂಡು ಹೋಗಿ ಆ ಮಕ್ಕಳಿಗೆ ಭತ್ತ ಬೆಳೆಯುವ ಪದ್ಧತಿಯನ್ನ ಮತ್ತು ವಿಧಾನವನ್ನ ತಿಳಿಸಿಕೊಟ್ರು, ಪ್ರಾತ್ಯಕ್ಷಿತೆಯನ್ನ ಮಾಡಿಕೊಟ್ರು. ಹೀಗಾಗಿ ಮಕ್ಕಳು ಉತ್ತಮವಾಗಿ ಆ ಒಂದು ಭತ್ತವನ್ನ ಬೆಳೆದಿದ್ದಾರೆ. ಸ್ವತಂತ್ರವಾಗಿ ನಾಟಿ ಮಾಡುವ ಬಗ್ಗೆ ಮಕ್ಕಳು ಆಸಕ್ತಿ ವ್ಯಕ್ತಪಡಿಸಿದ ಹಿನ್ನೆಲೆ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ಗಣವಾರಿ ವೇದಿಕೆ ಕಲ್ಪಿಸಿಕೊಟ್ರು. ರೈತರ ಮನವೊಲಿಸಿ 2 ರೈತರಿಗೆ ಸೇರಿದ ಜಮೀನಿನಲ್ಲಿ 1.5 ಎಕರೆ ಜಮೀನನ್ನು ಮಕ್ಕಳಿಗೆ ಮೀಸಲಿಡುವಂತೆ ಕೋರಿದರು. ರೈತರ ಮಾರ್ಗದರ್ಶನದಲ್ಲಿ ನಾಟಿ ಮಾಡಿದ ಮಕ್ಕಳು ಆಗಸ್ಟ್ನಿಂದ ಇಲ್ಲಿಯವರೆಗೂ ಪ್ರತಿ 15 ದಿನಕ್ಕೊಮ್ಮೆ ಅಂದರೆ ಶಾಲೆಗೆ ಬಿಡುವಾದಾಗ ಭಾನುವಾರ ರಜೆಯಂತಹ ದಿನಗಳಲ್ಲಿ ಹೊಲಕ್ಕೆ ಹೋಗಿ ಗೊಬ್ಬರ ಹಾಕುವುದು, ಕಳೆ ಕೀಳುವ ಕೆಲಸ ಮಾಡಿದ್ದಾರೆ. ಇದೀಗ ಮಕ್ಕಳು ನಾಟಿ ಮಾಡಿದ ಭತ್ತದ ಗದ್ದೆ ಕೊಯ್ಲಿಗೆ ಬಂದಿದ್ದು 60 ಚೀಲ ಭತ್ತ ಬೆಳೆದಿದ್ದಾರೆ. ಇದು ಮಕ್ಕಳ ಸಂತಸಕ್ಕೆ ಕಾರಣವಾಗಿದೆ. ಭತ್ತವನ್ನು ಹೇಗೆ ಹಚ್ಚಬೇಕು, ಅದಕ್ಕೆ ರೋಗ ಬರದಂತೆ ಯಾವ ಎಣ್ಣೆಯನ್ನು ಹೊಡೆಯಬೇಕು, ಯಾವ ರೀತಿ ಅದಕ್ಕೆ ಗೊಬ್ಬರವನ್ನು ಹಾಕಿಕೊಡಬೇಕು ಎಂದು ನಮಗೆ ಹೇಳಿಕೊಟ್ಟರು. ಈ ಭತ್ತವನ್ನು ಹಚ್ಚಿ ನಮಗೆ ಖುಷಿಯಾಯಿತು. ಹಾಗೂ ರೈತರು ಯಾವ ರೀತಿ ಕಷ್ಟಪಟ್ಟು ಭತ್ತವನ್ನು ನಾಟುತ್ತಾರೆ ಎಂದು ನಮಗೆ ಗೊತ್ತಾಯಿತು. ಸಸಿಯನ್ನು ಹೇಗೆ ನಾಟಿಸಿಕೊಡಬೇಕೆಂದು ಹೇಳಿಕೊಟ್ಟರು ಮತ್ತು ಅದಕ್ಕೆ ಎಷ್ಟು ಪ್ರಮಾಣದ ನೀರು, ಗೊಬ್ಬರ, ಎಣ್ಣೆಯನ್ನು ಹೊಡಿಬೇಕು ಅಂತ ಹೇಳಿ ಒಳ್ಳೆಯ ರೀತಿಯಲ್ಲಿ ನಮಗೆ ತಿಳಿಸಿದರು. ಈ ಗದ್ದೆಯನ್ನು ಹಚ್ಚಲಿಕ್ಕೆ ಬಂದಾಗ ನಮಗೆ ಬಹಳ ಖುಷಿ ಅನಿಸಿತ್ತು. ಯಾಕಂದರೆ ನಮಗೆ ಗದ್ದೆಯಲ್ಲಿ ಅಷ್ಟು ಜಾಸ್ತಿ ಹೋಗ್ತಿದ್ದಿಲ್ಲ. ಶಾಲೆ ಕಡೆಯಿಂದ ಗದ್ದೆಗೆ ಬಂದು ಹಚ್ಚಿ ಈ ಫಲ ಇಷ್ಟು ಚೆನ್ನಾಗಿ ಬರ್ತಂತ ನಮ್ಗೆ ಗೊತ್ತೇ ಇದ್ದಿಲ್ಲ. ಭತ್ತ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಮಗೆ ನೋಡಿ ಬಹಳ ಖುಷಿಯಾಯಿತು. ಸದ್ಯ ಮಕ್ಕಳು ಕಲಿಕೆಗಾಗಿ ಮಾಡಿದ ಕೃಷಿಯಲ್ಲೂ ಯಶಸ್ವಿಯಾಗಿದ್ದಾರೆ. ಮಕ್ಕಳಿಗೆ ಪಾಠದ ಜೊತೆಗೆ ಈ ರೀತಿ ಹೊಸ ಪ್ರಯೋಗ ಮಾಡಿರೋ ಶಿಕ್ಷಕರಿಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಮುಖಂಡ ಕತಿ, ಪಬ್ಲಿಕ್ ಟಿವಿ, ಕೊಪ್ಪಳ.